ನಾನು ಮಹಾನ್ ಕಾಮಿಡಿ ಕಿಲಾಡಿ ಅಂತ ಬೀಗ್ತಿದ್ದ ಮಡೇನೂರಿಗೆ ಕಾಕಿ ಗ್ರಹಚಾರ ಬಿಡಿಸಿದೆ. ಅತ್ಯಾಚಾರ ಆರೋಪದಲ್ಲಿ ಲಾಕ್ ಆಗಿರೋ ಮನುನ ಕಸ್ಟಡಿಗೆ ತೆಗೆದುಕೊಂಡು ಡ್ರಿಲ್ ಮಾಡ್ತಿದ್ದಾರೆ. ಅಂದಹಾಗೆ ಮನು ಮೊಬೈಲ್ ರಿಟ್ರೀವ್ ಮಾಡಿದ್ದು ಬರೋಬ್ಬರಿ 31 ತಿಂಗಳ ಹಿಸ್ಟ್ರಿಯನ್ನೇ ಜಾಲಾಡಿದ್ದಾರೆ ಪೊಲೀಸರು. ನಟ ಮಡೇನೂರು ಮನು ಅತ್ಯಾಚಾರ ಆರೋಪ ಕೇಸ್. 31 ತಿಂಗಳ ವಾಟ್ಸ್ಆಪ್ ಚಾಟ್ ಹಿಸ್ಟರಿ ಪಡೆದ ಖಾಕಿ. ನಟ ಮಡೇನೂರು ಮನು ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣದ ತನಿಖೆಯನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಅತ್ಯಾಚಾರ ಆರೋಪ ಸಂಬಂಧ ಪೊಲೀಸರು ಸೂಕ್ತ ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿದ್ದು, ಮನು ಹಾಗೂ ಸಂತ್ರಸ್ತೆ ನಡುವಿನ ವಾಟ್ಸ್ಆಪ್ ಚಾಟ್ಗಳನ್ನು ಹೊರತೆಗೆದಿದ್ದಾರೆ. ಈ ಸಂಬಂಧ ಇಬ್ಬರ ನಡುವೆ ನಡೆದಿರುವ 31 ತಿಂಗಳ ವಾಟ್ಸ್ಆಪ್ ಚಾಟ್ ರಿಟ್ರೀವ್ ಆಗಿದೆ. ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದಂತೆ ನವೆಂಬರ್ 2022ರಿಂದ ಮೇ 2025ರವರೆಗಿನ ವಾಟ್ಸ್ಆಪ್ ಚಾಟ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದು, ಸಂತ್ರಸ್ತೆ ಹಾಗೂ ನಟ ಮನು ಮಧ್ಯೆ ಸಾವಿರಾರು ಸಂದೇಶಗಳ ವಿನಿಮಯ ಬೆಳಕಿಗೆ ಬಂದಿದೆ. ನಟ ಮನುಗೆ ಸೇರಿದ 2 ಮೊಬೈಲ್ ಹಾಗೂ ಸಂತ್ರಸ್ತೆಯ 2 ಫೋನ್ಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇಬ್ಬರ ಮೊಬೈಲ್ ಫೋನ್ಗಳನ್ನ ಪೊಲೀಸರು FSLಗೆ ಕಳುಹಿಸಿದ್ರು. ಅಲ್ಲದೆ ಮದುವೆ ಹೆಸರಲ್ಲಿ ಅತ್ಯಾಚಾರ ಎಸಗಿ ದೈಹಿಕ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಸಂತ್ರಸ್ತೆ ದೂರಿದ್ದಾಳೆ. ಪ್ರಕರಣದ ಸಂಬಂಧ ಆರೋಪಿ ನಟನನ್ನ ಕಸ್ಟಡಿಗೆ ಪಡೆದು ಹೇಳಿಕೆ ದಾಖಲಿಸಿದ್ದಾರೆ. ಈ ನಡುವೆ ಸಂತ್ರಸ್ತೆ ಹಾಗೂ ನಟನ ನಡುವಿನ ಆಡಿಯೋ ವಿಡಿಯೋ ಸಂಭಾಷಣೆಯಲ್ಲಿ ಹಲವು ನಟ ನಟಿಯರ ಹೆಸರು ಕೇಳಿಬಂದಿದೆ. ಪ್ರಕರಣದ ತನಿಖೆಯ ಭಾಗವಾಗಿ ಕೆಲವರ ಹೇಳಿಕೆ ದಾಖಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಈ ಹಿಂದೆ ಸಂತ್ರಸ್ತೆ ಆರೋಪಿ ನಟನ ವಿರುದ್ಧ ದೂರು ನೀಡಲು ಮುಂದಾಗಿದ್ದ ವೇಳೆ ಕೆಲವರು ತಡೆದಿದ್ರು ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಈ ವಿಚಾರ ಗೊತ್ತಿದ್ರೂ ಕೂಡ ಪೊಲೀಸ್ ದೂರು ನೀಡದಂತೆ ತಡೆದ ತಾರೆಯರನ್ನ ನೋಟಿಸ್ ನೀಡಿ ವಿಚಾರಣೆ ನಡೆಸಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಸದ್ಯ ಈಗಾಗಲೇ ಕೃತ್ಯ ನಡೆದ ಸ್ಥಳಗಳಲ್ಲಿ ಆರೋಪಿ ಮನು ಹಾಗೂ ಸಂತ್ರಸ್ತೆಯನ್ನ ಕರೆದೊಯ್ದು ಪೊಲೀಸರು ಮಹಜರು ನಡೆಸಿ ತನಿಖೆ ಮುಂದುವರಿಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.